ಸರ್ ಉದುಪನಹಳ್ಳಿ ಸರ್ವೆ ನಂಬರ್ 99 3B ಈ ಜಮೀನು ಇದರಲ್ಲಿ 2 ಎಕರೆ 10 ಗುಂಟೆ ಜಮೀನು ದಲಿತರದಾಗಿರುತ್ತೆ. ಇಲ್ಲಿ ಭೈರಪ್ಪ ಅಂದರೆ ಭೈರಪ್ಪ ಅನ್ನೋರು CL7 ಬಾರ್ ಓಪನ್ ಮಾಡಿರ್ತಾರೆ. ಈ CL7 ಬಾರ್ಗೆ ಪಾರ್ಕಿಂಗ್ ಎಲ್ಲಿ ತೋರಿಸಿರ್ತಾರೆ ಅಂದರೆ, ಇವಾಗ ನಾನು ಹೇಳಿದ್ನಲ್ಲ ಸರ್ವೆ ನಂಬರ್ 99 3B ಅದರಲ್ಲಿ ಹಿಂದಕ್ಕೆ ತೋರಿಸ್ಬಿಟ್ಟಿರ್ತಾರೆ ಪಾರ್ಕಿಂಗ್ ಜಾಗ. ಅಂದರೆ ದಲಿತರ ಜಮೀನು 2 ಎಕರೆ 10 ಗುಂಟೆ ಜಮೀನಲ್ಲಿ ತೋರಿಸ್ಬಿಟ್ಟಿರ್ತಾರೆ. 4 ಗುಂಟೆ ಜಮೀನು ಭೈರಪ್ಪ ಅನ್ನೋರ ಹೆಸರಿಗಿದ್ರು ಅದನ್ನೇನು ಮಾಡ್ತಾರೆ, ಇಲ್ಲಿಗಲ್ಲಾಗಿ ಇನ್ನೊಂದು 2 ಗುಂಟೆ ದಲಿತರ ಜಮೀನಿಗೆ ಬಂದು ಪಾರ್ಕಿಂಗ್ ಜಾಗ ಹಿಂದೆ ಇದೆ ಅಂತ ಹೇಳ್ಬಿಟ್ಟು ಪಾರ್ಕಿಂಗ್ ಜಾಗ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಪರ್ಮಿಷನ್ ತೊಗೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕು. ದಲಿತರ ಜಮೀನಿಗೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋರ ಮೇಲೆ ಕ್ರಮ ಕೈಗೊಳ್ಳು, ಅಂದರೆ ಅಟ್ರಾಸಿಟಿ ಕಾಯ್ದೆ ಅಡಿ ಕೇಸ್ ದಾಖಲಾಗಬೇಕು. ಮತ್ತು ಏನು ಚಂದ್ರಮೌಳೇಶ್ವರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಐತೆ ಇದನ್ನು ಕ್ಯಾನ್ಸಲ್ ಮಾಡಬೇಕು. CL7 ಪರವಾನಗಿ ಏನು ಅವ್ರು ಕೊಟ್ಟಿದ್ದಾರೋ ಅದನ್ನ ವಜಾ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಆಯುಕ್ತರಿಗೆ, ನಮ್ಮ ಅಬಕಾರಿ ಆಯುಕ್ತರಿಗೆ ಮತ್ತು CEO ಅವ್ರಿಗೆ ಮತ್ತು ಸರ್ವೆ ಆಫೀಸರ್ಸ್ಗೆ, ರೆವೆನ್ಯೂ ಆಫೀಸರ್ಸ್ಗೆಲ್ಲ ನಾವು ಈ ಅರ್ಜಿಗಳು ಕೊಡ್ತಾಯಿದ್ದೀವಿ. ಈಗಾಗಲೇ ಪಂಚಾಯತಿಯಿಂದ ಅವರು ಕೊಟ್ಟಿರೋ ಅಂಥ ಪರವಾನಿಗೆ ಜನರಲ್ ಲೈಸೆನ್ಸ್ ಏನು ಮಾಡ್ತಾರೆ, ರದ್ದು ಮಾಡಿರ್ತಾರೆ. ಯಾಕಂದರೆ ಇದು ರೆವೆನ್ಯೂ ಪ್ರಾಪರ್ಟಿ ಆಗಿರೋದ್ರಿಂದ ಇವ್ರ ಜಮೀನಿಗೆ, ದಲಿತರ ಜಮೀನಿಗೆ ಅದು ಅಂದರೆ ಇಲ್ಲಿಗಲಾಗಿ 1 ಗುಂಟೆ ಅಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ, 15 ಅಡಿ ಅಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಗೊತ್ತಾಗ್ತಾ ಇರೋದ್ರಿಂದ ಚಂದ್ರಮೌಳೇಶ್ವರ CL7 ಬಾರ್ ಪರವಾನಿಗೆ ರದ್ದು ಮಾಡಬೇಕು ಅಂತೇಳ್ಬಿಟ್ಟು ಮನವಿ ಕೊಟ್ಟು ಇದು ಮಾಡಿದ್ದೀವಿ ಸರ್. ಈಗೇನಾದರೂ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಕ್ರಮ ಕೈಗೊಂಡಿಲ್ಲ, ಸರ್ವೆ ನಡೆಸಿಲ್ಲ, ಅವ್ರಿಗೆ ಬಾರ್ ನಡೆಸೋದಕ್ಕೆ ಏನಾದರೂ ಮತ್ತೆ ಅನುಮತಿ ಕೊಟ್ಟಿದ್ದಾರೆ ಅಂದರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತೇಳ್ಬಿಟ್ಟು ಮುಖಾಂತರ ಮನವಿ ಮಾಡ್ತಾಯಿದ್ದೀವಿ ಸರ್.